ರಾಯರು ಪಟ್ಟಂತಹ ಬಡತನ, ರಾಯರು ಪಟ್ಟಂತಹ ದುಃಖ ಕಷ್ಟಗಳು ಅವರಲ್ಲಿ ಒಂದು ಎಳ್ಳಿನಷ್ಟು ಸಹ ನಾವು ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಲ್ಲಕ್ಷ್ಮೀ ನರಸಿಂಹಸ್ಯ ಶ್ರೀಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ ದಶಾಕೃತೆ ದುರ್ವಾದಿಧ್ವಾಂತ್ರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಸುಧೀಜನ ಸುಮಂದಾರಂ ಸುಧೀಂದ್ರ ಸುತ ಸುಪ್ರಿಯಂ ಸುಷಮೀಂದ್ರ ಗುರುಂ ವಂದೇ ಸುಜಯೀಂದ್ರ ಕರೋದ್ಭವಂ. ಸುಷಮೀಂದ್ರ ಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರತಂ. ನೃಪೋಯಂ ದ್ವೈತವಂಶಸ್ಯ ಸುಧಾದಿಗ್ರಂಥಪಾಠಕಃ ನಿತ್ಯಂ ವಿರಾಜಮಾನೋಸೌ ಶ್ರೀ ಸುಬುಧೇಂದ್ರೇತಿ ಮದ್ಗುರು. ಅಧುನಾಪೀಠದಲ್ಲಿ ವಿರಾಜಮಾನರಾದ ಶ್ರೀ ಶ್ರೀಪಾದಂಗಳವರ ಪಾದಕಮಲಗಳಿಗೆ ಶಿರಸ ವಂದಿಸಿ ಹಾಗೂ ನನ್ನ ವಿದ್ಯಾಗುರುಗಳಾದಂತಹ ಮಹಾಮಹೋಪಾಧ್ಯಾಯ ಬಿರುದಾಂಕಿತರಾದ ರಾಜ ಆಚಾರ್ಯರಲ್ಲೂ ಸಹ ಶಿರಸ ವಂದಿಸಿ, ಇದರಲ್ಲಿ ಒಂದು ರಾಯರ ಬಗ್ಗೆ ನಾವು ಏನು ಹೇಳಿದ್ರೂ ಕಡಿಮೆನೆ. ಯಾಕೆ ಅಂತ ಕೇಳಿದ್ರೆ ಒಂದೆರಡು ಉದಾಹರಣೆಗಳು ಹೇಳಬೇಕಂತಂದರೆ, ರಾಯರು ಪಟ್ಟಂತಹ ಬಡತನ, ರಾಯರು ಪಟ್ಟಂತಹ ದುಃಖ ಕಷ್ಟಗಳು ಅವರಲ್ಲಿ ಒಂದು ಎಳ್ಳಿನಷ್ಟು ಸಹ ನಾವು ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅವರ ಬಡತನ ಹೇಗೆ ಇತ್ತು, ರಾಯರ ಬಡತನ, ಅವರ ಒಂದು ಕಷ್ಟ ಜೀವನ ಹೇಗೆ ಇತ್ತು ಎಂಬುದಾಗಿ ಹೇಳಬಹುದು. ಯಾಕೆ ಅಂತ ಕೇಳಿದ್ರೆ ಅವರ ಬಗ್ಗೆ ಹೇಳ್ತಾ ಹೋದರೆ ಈ ಜನ್ಮವಿಡೀ ಸಾಲೋದೇ ಇಲ್ಲ. ಅದರಲ್ಲಿ ಒಂದೆರಡು ವಿಶೇಷಗಳು ಅವರ ಬಗ್ಗೆ ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ, ಒಂದು ದಿನ ರಾಯರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಎಂಬುದಾಗಿ. ಆ ಸಮಯದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ರಾಯರ ಬಡತನ ಯಾವ ರೀತಿಯಾಗಿತ್ತು ಅಂತ ಕೇಳಿದ್ರೆ, ನಮಗೆ ಈಗಿನ ಕಾಲದಾಗ ನಮಗೆ ಹೇಗೆ ಅಂತಂದರೆ, ಒಂದು ತಿಂಗಳಲ್ಲಿ ನಮಗೆ 2 ಏಕಾದಶಿಗಳು ಬರುತ್ತೆ. ಒಂದು ಕೃಷ್ಣ ಪಕ್ಷ, ಇನ್ನೊಂದು ಶುಕ್ಲ ಪಕ್ಷ. ಈ ಸಮಯದಲ್ಲಿ 2 ಏಕಾದಶಿ ಬರುತ್ತೆ ನಮಗೆ ಒಂದು ತಿಂಗಳಲ್ಲಿ. ಆದರೆ ರಾಯರಿಗೆ ಈ ಒಂದು ತಿಂಗಳಲ್ಲಿ ಸುಮಾರು ಒಂದು 10 ರಿಂದ 15 ಏಕಾದಶಿಗಳು ಬರ್ತಾ ಇದ್ವಂತೆ. ಯಾಕೆ ಅಂತ ಕೇಳಿದ್ರೆ ಅಷ್ಟೊಂದು ಬಡತನ ಇತ್ತು ರಾಯರಿಗೆ. ಒಂದು ದಿನ ಏನಾಗುತ್ತೆ ಅಂತ ಕೇಳಿದ್ರೆ, ರಾಯರ ಮನೆಯಲ್ಲಿ ಅಂದರೆ ಪೂರ್ವಾಶ್ರಮದಲ್ಲಿ ವೆಂಕಟನಾಥರ ಮನೆಯಲ್ಲಿ ಏನಿದ್ವು ಅಂತಂದರೆ, ಒಂದೆರಡು ಪಾತ್ರೆಗಳು, ಒಂದೆರಡು ಬಟ್ಟೆಗಳು. ಯಾಕೆಂದ್ರೆ ಆ ಬಟ್ಟೆ ಹೇಗಿತ್ತಂತಂದರೆ ಅತ್ಯಂತ ಆ ಬಟ್ಟೆ ಎಲ್ಲ ಕಡೆ ಹರಿದೋಗಿತ್ತಂತ ಬಟ್ಟೆ. ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಎಂಬುದಾಗಿ ಹೇಳ್ತಾರೆ. ರಾಘವೇಂದ್ರ ವಿಜಯದಲ್ಲಿ ಅದೊಂದು ಶ್ಲೋಕ ಬರುತ್ತೆ. ಏನಂತಂದರೆ, ಚಿನ್ನೆ ವಸ್ತ್ರೆ, ಅವರು ಉಡುತ್ತಿರುವಂತಹ ವಸ್ತ್ರ ಎಲ್ಲ ಕಡೆ ಹರಿದೇ ಹೋಗಿತ್ತಂತೆ. ಇರೋದೇ 2 ವಸ್ತ್ರ. ಒಂದು ವಸ್ತ್ರ ಇವತ್ತು ಉಟ್ಕೊಂಡ್ರೆ ನಾಳೆ ಇಂಡಿ ಹಾಕೋದು, ಬೇರೆ ಉಟ್ಕೊಳ್ಳೋದು, ಅದರಿಂದನೇ ಅವರು ಜೀವನ ನಡೆಸ್ತಾ ಇದ್ರಂತೆ. ಅಷ್ಟೇ ಅಲ್ಲ, ಭಿನ್ನ ಪಾನೀಯ ಪಾತ್ರೆ, ಕುಡಿಯುವಂತಹ ನೀರು. ನಾವು ಈ ಕಾಲದಲ್ಲೆಲ್ಲ ಆ ಒಂದು ರಾಯರ ಒಂದು ಪರಮಾನುಗ್ರಹದಿಂದ ಬೆಳ್ಳಿ ಲೋಟದಲ್ಲೆಲ್ಲ ನಾವು ನೀರು ಕುಡಿತೀವಿ. ಆದರೆ ರಾಯರು ಯಾವ ರೀತಿಯಾಗಿ ಪೂರ್ವಾಶ್ರಮದಲ್ಲಿ ಇದ್ದಾಗ ಯಾವ ರೀತಿಯಾಗಿ ನೀರು ಕುಡಿತಾ ಇದ್ರಂತಂದರೆ, ಭಿನ್ನ ಪಾನೀಯ ಪಾತ್ರೆ ಅಂದರೆ ಹೊಡಕು ಪಾತ್ರೆ. ಒಂದು ನಾವು ಗ್ಲಾಸಲ್ಲಿ ನಾವು ನೀರು ತೊಗೊಂಡು ಕುಡಿಬೇಕಂತಂದರೆ ಇವಾಗ ಇಷ್ಟು ಸುಖವಾಗಿ ನಾವೆಲ್ಲ ಸುಖ ಜೀವನವನ್ನು ಅನುಭವಿಸ್ತಾ ಇದ್ದೀವಿ. ಆದರೆ ರಾಯರು ಆ ಪಾತ್ರೆಯಲ್ಲಿ ತೊಗೊಂಡು ನೀರು ಕುಡಿಯೋಷ್ಟ್ರಾಗೆಲ್ಲ ನೀರೆಲ್ಲ ಚೆಲ್ಲೋಗ್ತಾ ಇತ್ತಂತೆ. ಅಷ್ಟೊಂದು ಹೊಡಕು ಪಾತ್ರೆ. ಅದರಲ್ಲಿ ಅದೇ ರೀತಿಯಾಗಿ ಅವರ ಜೀವನ ಸಾಗ್ತಾ ಇರಬೇಕಾದ್ರೆ ಒಂದು ದಿನ ಏನಾಗುತ್ತೆ ಅಂತ ಕೇಳಿದ್ರೆ, ವೆಂಕಟನಾಥರು ವಾಸ ಮಾಡುತ್ತಿರುವಂತಹ ಮನೆಯಲ್ಲಿ ಕೆಲವೊಬ್ಬರು ದುಷ್ಟರಿಂದ ಎಲ್ಲ ಇರುವಂತಹ ಅಲ್ಲಿ ಅದೇ ಪಾತ್ರೆಗಳು ಎಲ್ಲ ಕಳ್ಳತನವಾಗಿಬಿಡುತ್ತಂತೆ. ಕಳ್ಳತನವಾದಾಗ ಆವಾಗ ವೆಂಕಟನಾಥರ ಪತ್ನಿ ಸರಸ್ವತೀ ದೇವಿ ಒಂದು ಕೇಳ್ತಾ ಇದ್ದಾರೆ, ಸ್ವಾಮಿ, ಯಾಕೆ ಇಷ್ಟೊಂದು ಅನ್ಯಾಯ ಆಯಿತು ನಮಗೆ? ನಮ್ಮ ಮನೆಯಲ್ಲಿರುವಂತಹ ಪಾತ್ರೆಗಳೆಲ್ಲ ಕಳ್ಳತನರಿಂದ ಅಪಹರಿಸಲ್ಪಟ್ಟಿದೆ, ಏನು ಮಾಡಬೇಕು ಎಂಬುದಾಗಿ ನನಗೊಂದು ಸೂರು ತಿಳಿತೇನೆ ಇಲ್ಲ ಎಂಬುದಾಗಿ ಕೇಳಿಕೊಂಡಾಗ ಆವಾಗ ವೆಂಕಟನಾಥರು ಅರ್ಥಾತ್ ರಾಯರು ಪೂರ್ವಾಶ್ರಮದಲ್ಲಿ ಅವರು ಒಂದು ಬೇಜಾರು ಪಡ್ತಾರಂತೆ. ಯಾಕಂದರೆ ನಮ್ಮ ಮನೆಯಲ್ಲಿ ಒಂದು ವಸ್ತು ಹೋದರೆ ನಾವು ಬಹಳಷ್ಟು ಬೇಜಾರು ಪಡ್ತೀವಿ, ಹೋಗಿ ಪೊಲೀಸ್ ಸ್ಟೇಷನ್ಗೆ ಇತ್ಯಾದಿಗಳಿಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತೀವಿ. ಆದರೆ ರಾಯರು ಏನು ಮಾಡ್ತಾರಂತಂದರೆ, ಅವರೂ ಸಹ ಒಂದು ಬೇಜಾರಾಗ್ತಾರಂತೆ. ಯಾವ ರೀತಿಯಾಗಿ ಅಂತಂದರೆ, ನಮ್ಮ ಮನೆಯಲ್ಲಿ ಕಳ್ತನ ಆಯಿತು ಅಂತಲ್ಲ ಬೇಜಾರಲ್ಲ ಅವರಿಗೆ. ನಮ್ಮ ಮನೆಯಲ್ಲೇ ಇರೋದೇ ಒಂದು 2 ಹೊಡಕು ಪಾತ್ರೆ, ಒಂದು 2 ಹರಿದೋಗಿರುವಂತಹ ಬಟ್ಟೆ. ಆದರೆ ಇಂತಹ ಬಡತನ ಮನೆಯಲ್ಲಿಯೂ ಸಹ ಅವರು ಕಳ್ತನ ಮಾಡಿದ್ದಾರೆ ಅಂತಂದರೆ ಅವರಿಗೆ ಯಾವ ರೀತಿಯಾಗಿ ಬಡತನ ಇರಬಹುದು ಎಂಬುದಾಗಿ ರಾಯರ ಉತ್ತರವನ್ನು ಕೊಡ್ತಾರಂತೆ. ಆ ರೀತಿಯಾಗಿ ಅವರು ಪಶ್ಚಾತ್ತಾಪ, ಆ ರೀತಿಯಾಗಿ ಅವರು ಬೇಜಾರಾಗ್ತಾರಂತೆ, ಅತ್ಯಂತ ದುಃಖ ಪಡ್ತಾರಂತೆ. ನಮಗೆ ಇಷ್ಟೊಂದು ದುಃಖ ಇದೆ ಅಂತಂದರೆ ಆ ಕಳ್ಳರಿಗೆ ಯಾವ ರೀತಿಯಾಗಿ ದುಃಖ ಇರ್ಬೋದು ಎಂಬುದಾಗಿ ಅವರು ಅದಕ್ಕೆ ಅತ್ಯಂತ ದುಃಖ ಪಡ್ತಾರಂತೆ. ಅಷ್ಟೇ ಅಲ್ಲ, ಇದೇ ರೀತಿಯಾಗಿ ಬೇರೆ 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 ಬೇರೆ
ವಿಷಯಗಳನ್ನು ಹೇಳ್ತಾ ಹೋಗ್ಬೋದು.